ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್, ಮೆಡ್ಡಿಜ್ ಮೈಗ್ರೇಟ್ ಇಂದ. ಸೊ ಇವತ್ತು ನಮ್ ಜೊತೆ ಸ್ಪೆಷಲ್ ಎಪಿಸೋಡ್ ಅಲ್ಲಿ ಕೂತಿರೋದು ಕರ್ನಾಟಕದಿಂದ ಬಂದಿರೋ ಸ್ಟೂಡೆಂಟ್ಸ್, ಅದು ಕೂಡ ಹೆಣ್ಮಕ್ಳು. ಸೊ ಬನ್ನಿ, ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಇಲ್ಲಿಗೆ ಬಂದ್ಮೇಲೆ ಹೆಂಗಿದೆ ಅದನ್ನ ತಿಳ್ಕೊಳ್ಳೋಣ ಇವತ್ತು. ಓಕೆ, ಹಾಯ್, ಹೇಗಿದ್ದೀರಾ ಎಲ್ಲರೂ? ಓಕೆ, ಹಾ, ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಂತೀರಾ? ನಮಸ್ಕಾರ, ನನ್ನ ಹೆಸರು ಭಕ್ತಿ. ನಾನು ಫಸ್ಟ್ ಇಯರ್ ಈ ವರ್ಷ ಜಾಯ್ನ್ ಆಗಿದ್ದೀನಿ. ನನ್ನ ಹೆಸರು ತಾರಾ, ನಾನು ಕರ್ನಾಟಕದಿಂದ. ನನ್ನ ಹೆಸರು ಆದಿತ್ಯ, ನಾನು ಕರ್ನಾಟಕದಿಂದ ಬಂದಿದ್ದೀನಿ. ನನ್ನ ಹೆಸರು ಅನಶ್ರೀ, ನಾನು ಕರ್ನಾಟಕದಿಂದ. ಓಕೆ, ಫಸ್ಟ್ ಬರೋದಾದ್ರೆ ನಿಮ್ದು ಇಂಡಿಯಾದಿಂದ ಇಲ್ಲಿಗೆ ಬರ್ಬೇಕಾದ್ರೆ ಪ್ರೋಸೆಸ್ ಮತ್ತೆ ಇಲ್ಲಿಗೆ ಬರೋ ಎಲಿಜಿಬಿಲಿಟಿ ಏನೇನಿತ್ತು ನಿಮ್ಗೆ? ಓಕೆ, ಎಲಿಜಿಬಿಲಿಟಿ ನೋಡಿದ್ರೆ ನೀಟ್ ಪಾಸ್ ಆಗಿರ್ಬೇಕು, ಓಕೆ, ಪ್ಲಸ್ PUC ಅಲ್ಲಿ 50% ಮೇಲ್ ಬೇಕು. Okay. ಇಲ್ಲಿ ಈ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಬೇಕು ಅಂದ್ರೆ. ಅಂಡ್ ಪ್ರೋಸೆಸ್ ಎಲ್ಲ ವೀಸಾ ಆಗಲಿ ಪಾಸ್ಪೋರ್ಟ್ ಆಗಲಿ ನಮ್ಮ ಏಜೆನ್ಸಿಯವರೇ ನೋಡ್ಕೊಂಡ್ರು. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಹೇಗೆ ನಡೆಯುತ್ತೆ ಇಲ್ಲಿ ವೀಸಾ ಪ್ರೊಸೆಸ್ ಆಗಲಿ, ಏನೇ ಇದು ಆಗಲಿ. ಮತ್ತೆ ಅವರೇ ನಮಗೆ ತನಕ ಬಿಟ್ಟು ಹಾಸ್ಟೆಲಲ್ಲಿ ಎಲ್ಲ ಸ್ಟೇ ಮಾಡಿಸಿದ್ರು. ಓಕೆ, ಮತ್ತೆ ಕಾಲೇಜ್ ಪ್ರೊಸೆಸಸ್ ಹೆಂಗಿತ್ತು? ಕಾಲೇಜ್ ಪ್ರೊಸೆಸಸ್ ಆಕ್ಚುಲಿ ನಮ್ಮ ಡೀನ್ ನಮಗೆ ಒಂದು ಟೂರ್ ಕೊಟ್ಟರು ಕಾಲೇಜ್ ಸರೌಂಡಿಂಗ್, ಆ್ಯಂಡ್ ಹಿ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್ ಅಬೌಟ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಆಲ್. ಪ್ಲಸ್ ಅಪ್ಲಿಕೇಶನ್ ಕೊಟ್ಟು ನಮಗೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿಸಿದ್ರು ಅಬೌಟ್ ಅವರ್ ಮಾರ್ಕ್ಸ್, ಅವರ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಎವ್ರಿಥಿಂಗ್. ಪ್ಲಸ್ ಇಷ್ಟು ಮಾಡಿಸಿ ಫೀಸ್ ಎಲ್ಲ ಕಂಪ್ಲೀಟ್ ಮಾಡಿಸಿದ್ರು. ಓಕೆ, ಮತ್ತೆ ಇಲ್ಲಿ ಕಾಲೇಜು ಕ್ಯಾಂಪಸ್ ಬಗ್ಗೆ ಆಗ್ಲಿ ಅಥವಾ ಜನಗಳ ಬಗ್ಗೆ ಅವ್ರು ಹೆಂಗ್ ಟ್ರೀಟ್ ಮಾಡ್ತಾರೆ ಅದನ್ನ ಹೇಳೋದಾದ್ರೆ ಹೆಂಗೆ? ಉಜ್ಬೆಕ್ ಜನ ಆಕ್ಚುಲಿ ಇಂಡಿಯಾನ ತುಂಬಾ ಇಷ್ಟಪಡ್ತಾರೆ. ಲೈಕ್ ದೇ ಆರ್ ಕ್ರೇಜಿ ಅಬೌಟ್ ಬಾಲಿವುಡ್. ಶಾರುಖ್ ಖಾನ್ ಅಂದ್ರೆ ತುಂಬಾ ಇಷ್ಟ. ನಾವೆಲ್ಲೇ ಹೋದ್ರು ನಮಸ್ತೆ ನಮಸ್ತೆ ಅನ್ಕೊಂಡು ಶಾರುಖ್ ಖಾನ್ ಅಂತಿರ್ತಾರೆ. ಸೊ ಹಂಗೇನಿಲ್ಲ, ಆತರ ರೇಸಿಸಮ್ ಏನಿಲ್ಲ, ಜಾಸ್ತಿ ಏನೂ ಇಲ್ಲ, ಫ್ರೆಂಡ್ಲಿ ಆಗಿದ್ದಾರೆ. ಮತ್ತೆ ಹಾಸ್ಟೆಲ್ ಬರೋದಾದ್ರೆ ಹಾಸ್ಟೆಲ್ ಹೆಂಗಿದೆ ಇಲ್ಲಿ? ಹಾಸ್ಟೆಲ್ ಅಂದ್ರೆ ಹಾಸ್ಟೆಲ್ ಚೆನ್ನಾಗಿದೆ. ನಮ್ಮ ಇಂಡಿಯಾ ತರನೇ ಇದೆ. ಅಂದ್ರೆ ಸಪರೇಟ್ ಒಂದು ಮನೆ 4 ಮೆಂಬರ್ಸ್, ಮತ್ತೆ ಬಾಯ್ಸ್ಗೆ ಗರ್ಲ್ಸ್ಗೆ ಸಪರೇಟ್ ರೂಮ್ಸ್, ಮತ್ತೆ ಫುಡ್ ಮತ್ತೆ ಎಲ್ಲ ಚೆನ್ನಾಗಿದೆ. ಮತ್ತೆ ಈಗ ವೆದರ್ ತಕ್ಕಂಗೆ, ಈಗ ಬಿಸಿಲು ಇದ್ರೆ ಫ್ಯಾನ್ಸ್ ಎಲ್ಲ ಅವೈಲೇಬಲ್ ಮಾಡ್ತಾರೆ. ಈಗ ಚಳಿ ಇದ್ರೆ ಹೀಟರ್ ಕೂಡ ಅವೈಲೇಬಲ್ ಇದೆ. ಬಿಸಿ ನೀರು ತಣ್ಣೀರು ಎರಡು ಕೂಡ ಬರ್ತದೆ. ಮತ್ತೆ ಸೇಫ್ಟಿ ಕೂಡ ಇದೆ. 24x7 ಯಾರಾದ್ರೂ ಒಬ್ರು ಇರ್ತಾರೆ ಜೊತೆಗೆ. ಮತ್ತೆ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ. ಏನೇ ಇದ್ರು ಸೇಫ್ ಆಗಿದೆ, ಏನು ಪ್ರಾಬ್ಲಮ್ಸ್ ಫುಡ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಹಾಸ್ಟೆಲ್ ಫುಡ್ ಅಥವಾ ಮೆಸ್ ಫುಡ್ ಬಗ್ಗೆ ಹೇಳೋದಾದ್ರೆ ಏನು? ಫುಡ್ ಬಗ್ಗೆ ಅಂದ್ರೆ ಸೌತ್ ಇಂಡಿಯನ್ ಸ್ಟೈಲ್ ಕೂಡ ಬರುತ್ತೆ, ನಾರ್ತ್ ಇಂಡಿಯನ್ ಸ್ಟೈಲ್ ಕೂಡ ಬರುತ್ತೆ. ಅಂಡ್ ಇಂಡಿಯನ್ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ತರದ ಫುಡ್ ಅವೈಲೇಬಲ್ ಇರುತ್ತೆ. ಅಂದ್ರೆ ರೂಟೀನ್ ಅಂದ್ರೆ ಅವ್ರೇನಾದ್ರು ನಿಮಗೆ ಈ ದಿನಕ್ಕೆ ಇದು ಅಂತ ಇದು ಮಾಡಿ ಏನಾದ್ರು ಇಟ್ಟಿರ್ತಾರ ಅಥವಾ ಸಪ್ರೇಟ್ ಕುಕ್ ಮಾಡ್ತಾರೆ ಎಲ್ಲ? ಚಿಕನ್ ಟ್ವೈಸ್ ಕೊಡ್ತಾರೆ. ಓಕೆ, ಒಂದ್ಸರಿ. ಮತ್ತೆ ಇಲ್ಲಿ ಕ್ಲಾಸಸ್ ಬಗ್ಗೆ ಬರೋದಾದ್ರೆ ಏನ್ ಹೇಳ್ತೀರಾ? ಕ್ಲಾಸಸ್ ಹೆಂಗ್ ನಡೆಯುತ್ತೆ, ಫ್ಯಾಕಲ್ಟಿ ಬಗ್ಗೆ ಅದು? ಹೌದು, ಅವರಿಗೆ ಏನೇ ಡೌಟ್ ಇತ್ತು ಆ ಮೊಮೆಂಟಲ್ಲೇ ಕ್ಲಿಯರ್ ಮಾಡ್ಕೊಡಕ್ಕಾಗುತ್ತೆ. ಆದರೆ ಇಲ್ಲಿ ಒಂದು ಕ್ಲಾಸಲ್ಲಿ 50 to 50 ಮಾಡ್ತಾರೆ. ಸೊ ಏನು ಕೇಳಿಸಿದ್ರು ಫ್ಯಾಕಲ್ಟಿ ಸಪೋರ್ಟ್ ಅಂತ ಬಂದ್ರೆ ಅಂದ್ರೆ ಅವರು ಹೊರಗಡೆ ಕ್ಲಾಸಿಂದ ಹೊರಗಡೆ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಎಕ್ಸ್ಪ್ಲೈನ್ ಮಾಡ್ತಾರ? ಈಗ ನಮಗೆ ಯಾವುದೇ ಟೈಮ್ ಆಗಿದ್ರು ಪರವಾಗಿಲ್ಲ, ಏನಾದರೂ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಯಾವುದೇ ಟೈಮ್ ಓಕೆ, ಇಲ್ಲಿ ವೆದರ್ ಬಗ್ಗೆ ಹೇಳೋದಾದ್ರೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಇಲ್ಲಿ ಬಂದು ಸರ್ವೈವ್ ಆಗ್ಬೋದಾ ಇಂಡಿಯನ್ ಸ್ಟೂಡೆಂಟ್ಸ್? ಸ್ಟಾರ್ಟಿಂಗ್ ಅಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಡಿಫಿಕಲ್ಟ್ ಆಗ್ಬೋದು. ಹಾಗಲ್ಲ, ಸೌತ್ ಇಂಡಿಯನ್ಸ್ ಮೋಸ್ಟ್ ಆಫ್ ಅವರು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಆದ್ರೆ ಬಾಡಿ ಆಕ್ಚುಲಿ ನಮಗೆ ಸೆಟ್ ಆಗ್ಬೋದು, ಅದೇನು ಪ್ರಾಬ್ಲಮ್. ನಾರ್ಮಲ್ ಸಮ್ಮರ್ ಆಕ್ಚುಲಿ ನಾರ್ಮಲ್ ಇರೋ ಥರನೇ ಇದೆ, ಮ್ಯಾನೇಜ್ ಮಾಡ್ಬೋದು. ಮ್ಯಾನೇಜ್ ಮಾಡ್ಬೋದು.
ಮತ್ತೆ ಅಲ್ಲಿಂದ ಟ್ರಾವೆಲ್ ಅಂತ ತಗೊಂಡ್ರೆ ಸುಸ್ತಾಗುತ್ತಾ ಅಥವಾ ಎಷ್ಟು ದಿನ ಬೇಕು, ಎಷ್ಟು ಗಂಟೆ ಬೇಕು? ಇಲ್ಲ 3 hours ಜರ್ನಿ ಇರುತ್ತೆ ಅಷ್ಟೇ. ಓಕೆ. From Delhi 3 hours. Delhi to here 3 hours. So 6 hours. From there ಏನು ಸ್ಟ್ರೆಸ್ ಆಗಲ್ಲ? ಏನು ಸ್ಟ್ರೆಸ್ ಆಗಲ್ಲ. ಓಕೆ. ನೆಕ್ಸ್ಟ್ ನೀವು ಇಂಡಿವಿಜುವಲ್ ಆಗಿ ಅಬ್ರಾಡ್ನ ಏನು ಚೂಸ್ ಮಾಡಿದ್ರಿ? ಏನು? ಆಕ್ಚುಲಿ ನಾನು 1 ವರ್ಷ ಲಾಂಗ್ ಓಕೆ. ಆದ್ರೆ ಅದು ಲಾಸ್ಟ್ ಇಯರ್ ಆಕ್ಚುಲಿ ಲೀಕ್ ಆಗ್ಬಿಟ್ಟು, ಪೇಪರ್ ಅಲ್ಲಿ ಲೀಕ್ ಆಗ್ಬಿಟ್ಟು. ಹೌದೌದು. ಸೊ ಮತ್ತೆ ಇನ್ನೊಂದು ವರ್ಷ ನಂಗೆ ಮನ್ಸಾಗಿಲ್ಲ, ಹೋಗಿರ್ಲಿಲ್ಲ. ಹೋಪ್ ಅಂತ ಅಲ್ಲ, ಇವಾಗ ಏನು ಲೀಕ್ ಆಗ್ಬಿಟ್ರೆ ಮುಂದಿನ ವರ್ಷ ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಮೆಂಟಲ್ ಹೆಲ್ತ್ ನೋಡ್ಬೇಕು ನಮ್ದು. ಸೊ ಹೌದು. ಅಬ್ರಾಡ್ ಏನು ಕಮ್ಮಿ ಇಲ್ಲ, ಚೆನ್ನಾಗಿ ಹೇಳ್ಕೊಡ್ತಾರೆ. FMG ಕ್ಲಿಯರ್ ಮಾಡ್ಬೇಕು. Yeah. ಸೊ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ದಟ್. ಇವಾಗ ನೆಕ್ಸ್ಟ್ ಅಂತ ಎಕ್ಸಾಮ್ ಬರುತ್ತೆ, ಪ್ರಿಪೇರ್ ಆಗಿ ಚೆನ್ನಾಗಿ ಬರೆದ್ರೆ ನಮ್ಗೆ ಇಟ್ಸ್ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಅಂತ ಬಂದಾಗ ಇಂಡಿಯನ್ ಸ್ಟೂಡೆಂಟ್ಸ್ ಕೂಡ ಅದೇ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಬರೋದಾದ್ರೆ ಯೂನಿವರ್ಸಿಟಿ, ಈ ಯೂನಿವರ್ಸಿಟಿನ ನೀವು ರೆಕಮೆಂಡ್ ಮಾಡ್ತೀರಾ? ಏನ್ ಬೆನಿಫಿಟ್ಸ್ ಇದೆ ಈ ಯೂನಿವರ್ಸಿಟಿಗೆ ಬಂದ್ರೆ ನಿಮಗೆ? ಏನ್ ಬೆನಿಫಿಟ್ಸ್ ಇದೆ? Because classes ಆಗಲಿ ಎಲ್ಲದನ್ನಾಗಿ ನೀಟಾಗಿ ಒಬ್ಬೊಬ್ಬರನ್ನಾಗಿ ಸಪರೇಟ್ ಆಗಿ ಹೇಳ್ಕೊಡ್ತಾರೆ. ಅಂಡ್ ಫೈನಾನ್ಷಿಯಲಿನೂ ಅಷ್ಟೇ ಕೂಡ ಇಂಡಿಯಾ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಸೊ ಇಟ್ಸ್ ಗುಡ್. ಏರ್ಪೋರ್ಟ್ ಇಂದ ಇಲ್ಲಿಗೆ ಹತ್ರ ಇದೆಯಾ? ತಾಷ್ಕೆಂಟ್ PPMI ನಿಯರ್. ನೆಕ್ಸ್ಟ್ ಸೇಫ್ಟಿ ವಿಷಯಕ್ಕೆ ಬಂದ್ರೆ, ಎಕ್ಸ್ಪೆಷಲಿ ಗರ್ಲ್ಸ್ ಸೇಫ್ಟಿ ವಿಷಯಕ್ಕೆ ಬಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಇದೆಲ್ಲ ಸ್ವಲ್ಪ ತುಂಬಾ ರೂಲ್ಸ್ ಇದಾಗಿದೆ ಕಂಪೇರ್ ಟು ಇಂಡಿಯಾ. ಹಾಸ್ಟೆಲ್ ಅಲ್ಲೆಲ್ಲ ಅಂದ್ರೆ ತುಂಬಾ ಇದೆ, ಲೈಕ್ ಸೌಂಡ್ ಮಾಡಂಗಿಲ್ಲ, ಲೈಕ್ 9 ಗಂಟೆ ಮೇಲೆ ಆಗ್ಬಿಟ್ಟಾದ್ರೆ ಹೊರಗೆ ಹೊರಗೆ ಹೋಗಂಗಿಲ್ಲ, ಸೌಂಡ್ ಏನು ಬರೋದಿಲ್ಲ, ಮುಂದೆ ಪೊಲೀಸ್ ಕಂಪ್ಲೇಂಟ್ ಹೋಗ್ಬಿಡುತ್ತೆ. ಸೊ ತುಂಬಾ ಸ್ಟ್ರಿಕ್ಟ್ ಆಗಿದೆ, ಸೇಫ್ಟಿ ಆಗಿದೆ. ನೆಕ್ಸ್ಟ್ ಬರೋದಾದ್ರೆ ನಿಮ್ಗೆ ಇಲ್ಲಿ ಪೂರ ಇಂಗ್ಲಿಷ್ ಅಲ್ಲೇ ಪಾಠ ಮಾಡ್ತಾರಾ ಅಥವಾ ಉಜ್ಬೆಕ್ ಮಿಕ್ಸ್ ಮಾಡ್ತಾರಾ? ಪೂರ ಇಂಗ್ಲೀಷೇ ಇರುತ್ತೆ, ಬಟ್ ಉಜ್ಬೆಕ್ ಲ್ಯಾಂಗ್ವೇಜ್ ಇರುತ್ತೆ. ಬಿಕಾಸ್ ನಾವು ಈಗ ಹಾಸ್ಪಿಟಲ್ ಓದುವಾಗ ಪ್ರಾಕ್ಟಿಕಲ್ ಆಗಿ ಮಾಡುವಾಗ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಬೇಕಲ್ಲ, ಹಾಗಾಗಿ ಉಜ್ಬೆಕ್ ಲ್ಯಾಂಗ್ವೇಜ್ ನಾವು ಕಲಿಯೋಕ್ಕೋಸ್ಕರ ಇರುತ್ತೆ, ಅದನ್ನು ನಮಗೆ ಸಬ್ಜೆಕ್ಟ್ ಇರುತ್ತೆ. ಬಟ್ ಎಲ್ಲ ಟೀಚರ್ಸ್ ಕೂಡ ಇಂಗ್ಲೀಷಲ್ಲೇ ಕಂಪಲ್ಸರಿ. ನೆಕ್ಸ್ಟ್ ಬರೋದಾದ್ರೆ NMC ಗೈಡ್ಲೈನ್ಸ್ಗೆ ತುಂಬಾ ಜನ ಭಯ ಪಡ್ತಾರೆ, ಈ ಕಾಲೇಜ್ NMC ಗೈಡ್ಲೈನ್ಸ್ ಫಾಲೋ ಮಾಡುತ್ತಾ ಇಲ್ವೋ ಅಂತ. ಸೊ NMC ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡುತ್ತಾ ಕಾಲೇಜು? 54 ತಿಂಗಳು ಕೋರ್ಸ್ ಪ್ಲಸ್ 1 ವರ್ಷ ಇಂಟರ್ನ್ಶಿಪ್ ಆಗಿರ್ಬೋದು. ಹೌದು, ಇಂಟರ್ನ್ಶಿಪ್ ಇದೆ, ನಮ್ಮ ಹಾಸ್ಪಿಟಲ್ ಇದೆ. ನಮ್ಮ ಫಸ್ಟ್ ಇಯರ್ ಇಂದಲೇ ನಾವು ಆಕ್ಚುಲಿ ಮೆಡಿಕಲ್ ಥೆರಪಿ ಅಂತ ಸಬ್ಜೆಕ್ಟ್ ಇದೆ. ಸೊ ವಿಸಿಟ್ ಹಾಸ್ಪಿಟಲ್ ಒನ್ಸ್ ಅ ವೀಕ್. ಸೊ ಅಲ್ಲಿ ನಮಗೆ ಬೇಸಿಕ್ಸ್ ಇಂದ ಇದ್ದು ಎಲ್ಲ ಕಲಿಸ್ತಾರೆ, ಪ್ಲಸ್ ಇಂಟರ್ನ್ಶಿಪ್ ಇರುತ್ತೆ. ಸೊ ನೋ ಪ್ರಾಬ್ಲಮ್, ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡ್ತಾರೆ. ಸೊ ಇಷ್ಟು ಕ್ವಶನ್ ಇದ್ದು ಸ್ಟೂಡೆಂಟ್ಸ್ಗೆ, ನೀವು ಇಂಡಿಯಾದಿಂದ ಬರೋ ಸ್ಟೂಡೆಂಟ್ಸ್ಗೆ ಏನಾದರೂ ಸಜೆಷನ್ಸ್ ಇದೆಯಾ ನಿಮಗೆ? ಏನ್ ಪ್ರಾಬ್ಲಮ್ ಇಲ್ಲ ಬನ್ನಿ, ನಿಮ್ ಗೋಲ್ನ ರೀಚ್ ಮಾಡೋದು ಡ್ರೀಮ್ ಇರುತ್ತಲ್ಲ, ಆ ಡ್ರೀಮ್ನ ಸಕ್ಸಸ್ ಮಾಡಿ. ಥ್ಯಾಂಕ್ ಯು. ಇಷ್ಟು ಕ್ವಶನ್ ಆಗಿತ್ತು. ಥ್ಯಾಂಕ್ ಯು ಫಾರ್ ಯುವರ್ ಕೋಪರೇಷನ್ ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.